ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ತೋರಿಸ್ತಾ ಇರೋದು ಗ್ರೇಟ್ ಮಾಲ್ ಅಂತ ಅಂದ್ಬಿಟ್ಟಿದೆಯಲ್ಲ, ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ನೀವು. ಆ ಮಾಲಲ್ಲಿ ಒಂದು ಹೊಸ ಶಾಪ್ ಓಪನ್ ಆಗಿದೆ. ಅಲ್ಲಿ ಒಂದು ಗಿಫ್ಟಿಂಗ್ ಪರ್ಪಸ್ಗಾಗಿರ್ಬೋದು, ಹೋಮ್ ಡೆಕೋರೇಟಿಂಗ್ ಪರ್ಪಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುವಂಥ ಯೂನಿಕ್ ಆಗಿರುವಂಥ ಪೀಸಸ್ಗಳು ಸಿಕ್ಕುತ್ತೆ. ನೀವು ತೊಗೊಳ್ದೇ ಇದ್ರೂ ಹೋಗಿ ಒಂದು ಸರಿ ಇಲ್ಲಿ ಸರೌಂಡಿಂಗ್ಸ್ನಲ್ಲಿರುವಂಥವ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಗ್ರೇಟ್ ಮಾಲ್ಗೆ ಹೋದರೆ ಅಂಗಡಿನ ವಿಸಿಟ್ ಮಾಡಿ. ತುಂಬ ಇನೋವೇಟಿವ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಪ್ರತಿಯೊಂದು ಯೂನಿಕ್ ಆಗಿವೆ ನೋಡಿ. ಇದೆ ನಾನು ತೋರಿಸ್ತಾ ಇದ್ದೀನಲ್ಲ, ಗಿಫ್ಟ್ ಕೊಡೋಕ್ಕಾಗಿರ್ಬೋದು, ಮನೇಲಿ ಡೆಕೋರೇಟ್ ಆಗಿ ಶೋ ಪೀಸ್ ಥರ ಯೂಸ್ ಮಾಡೋಕ್ಕಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ತೊಗೊಂಡವ್ರಿಗೆಲ್ಲ ಒಂದೊಂದು ಬುಕ್ ಮಾರ್ಕು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿದೆ. ಕೆಲವೊಬ್ರಿಗೆ ಈ ಮ್ಯೂಸಿಕ್ಗೆ ಸಂಬಂಧಪಟ್ಟಂಗೆ, ಅದಕ್ಕೆ ಕೆಲವೊಬ್ರಿಗೆ ಬುಕ್ಕಿಗೆ ಸಂಬಂಧಪಟ್ಟಂಗೆ, ಯಾವ್ಯಾವ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಂಗೆ ಆ ಥರ ವಸ್ತುಗಳು ಸಿಕ್ಕತ್ತೆ ನೋಡಿ. ಅದೇ ನಾನು ತೋರಿಸಿದ್ದಂಥ ಬುಕ್ ಮಾರ್ಕು ತುಂಬ ಚೆನ್ನಾಗಿದೆ, ಫ್ಯಾನ್ಸಿಯಾಗಿ ಯೂನಿಕ್ಕಾಗಿ. ಅದಾದಮೇಲೆ ಇಲ್ಲಿ ನಾನು ಫ್ಲ್ಯಾಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನನ್ನ ಮಗಳಿರೋವಂಥ ಮನೆ ಆಗಿರ್ಬೋದು, ಫ್ಲ್ಯಾಟ್ ಆಗಿರ್ಬೋದು. ಇಲ್ಲಿ ಫ್ಲ್ಯಾಟ್ಗಳು ಅಂದರೆ ಈ ಕ್ಯಾಲಿಫೋರ್ನಿಯಾ ನಾನು ನೋಡಿರೋವಂಥದ್ದು ಆಯಿತಾ. ಅಮೇರಿಕಾ ಅಂತ ನನ್ನ ಟೈಟಲ್ ಕೊಟ್ಟರು, ಅಮೇರಿಕಾದಲ್ಲಿ ನಾನು ನೋಡ್ತಾ ಇರೋದು ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ನಾ ಬಂದಿರೋದು ಕ್ಯಾಲಿಫೋರ್ನಿಯಾಗೆ. ಇಲ್ಲಿಗೆ ಸಂಬಂಧಪಟ್ಟಿದ್ದನ್ನು ನಾನು ನೋಡಿದ್ದನ್ನು, ನನಗೆ ಗೊತ್ತಾಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟು ಮಾಡ್ತಾ ಇರೋಂಥ ವೀಡಿಯೋಸ್ ಇದೆಲ್ಲ. ಈ ಥರ ಕಾರ್ಗಳು ನಮ್ಮ ಕಡೆನೂ ನೋಡೋಕ್ಕೆ ಸಿಗುತ್ತೆ, ಆದರೆ ತುಂಬ ರೇರು. ಮ್ಯೂಸಿಯಮಲ್ಲಿ ನೋಡಬೇಕು, ಇಲ್ಲ ಅಪರೂಪಕ್ಕೆ ನೋಡಬೇಕು. ರೋಡ್ ಮೇಲೆಲ್ಲ ನೋಡೋಕ್ಕೆ ತುಂಬ ರೇರು. ಆದರೆ ಇಲ್ಲಿ ಈ ಥರದ್ದೆಲ್ಲ ಕಾಮನ್ನು ತುಂಬಾ ನೋಡ್ಬೋದು. ಆಮೇಲೆ ರೋಡ್ ಅಕ್ಕಪಕ್ಕ ಈ ಥರ ಮೂಸಂಬೆ ಗಿಡ, ಲೆಮನ್ ಗಿಡ ಮತ್ತು ಆರೆಂಜ್ ಗಿಡ, ಈ ಥರದ್ದೆಲ್ಲ ಪ್ರತಿಯೊಂದು ಮನೆ ಮುಂದೆನೂ, ಇಂಡಿವಿಜುವಲ್ ಮನೆಗಳ ಮುಂದೆನೂ ಕೂಡ ಇರುತ್ತೆ ಈ ಥರ. ಅವೆಲ್ಲ ಕಾಮನ್ ಅಂತ. ಇಲ್ಲಿ ರೋಡ್ ಸೈಡೆಲ್ಲ ಆಗಿರ್ಬೋದು, ಒಂದು ಹಸಿರು ಈ ಗುಲಾಬಿ ಗಿಡಗಳಾಗಿರ್ಬೋದು, ಈ ಗ್ರಾಸ್ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇನು ಅಂತಂದರೆ, ನಮ್ಮ ಕಡೆ ಇರೋ ಥರ ಇಲ್ಲಿ ಪೌರ ಕಾರ್ಮಿಕರಿಲ್ಲ ರೋಡೆಲ್ಲ ಕ್ಲೀನ್ ಮಾಡೋಕ್ಕೆ. ಒಂದು ದೊಡ್ಡ ಲಾರಿ ಥರ ಇರುತ್ತೆ, ಅದಕ್ಕೆ ವೀಲ್ ಹತ್ರ, ಚಕ್ರದ ಹತ್ರ ಒಂದು ದೊಡ್ಡ ಬ್ರಷ್ ಥರ ಹಾಕಿದ್ದಾರೆ. ಅದನ್ನು ಲಾರಿ ಮೂವ್ ಆದಂಗೆ ಅದು ಮೂವ್ ಆಗಿ ರೋಡೆಲ್ಲ ತುಂಬ ಕ್ಲೀನಾಗಿ ಆಗುತ್ತೆ. ಅದು ಈವ್ನಿಂಗ್ ಟೈಮ್ ನಾನು ನೋಡಿದ್ದಕ್ಕೆ ಕತ್ಲೆ ಆಗಿತ್ತು, ಅದಕ್ಕೋಸ್ಕರ ಅದು ನೀಟಾಗಿ ಬಂದಿಲ್ಲ. ಅದು ಇಲ್ಲಾಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಅದೊಂದು ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ನೀಟಾಗಿ ಹೈಜಿನಿಕ್ಕಾಗಿರುತ್ತೆ ರೋಡ್ಗಳು ಕೂಡ. ಅದಾದಮೇಲೆ ನೋಡಿ, ಈ ನಾನು ಹೇಳಿದ್ನಲ್ಲ ಆವಾಗಲಂಗೆ, ಇಲ್ಲಿ ಮನೆಗಳು ಕಟ್ಟಿಸ್ಬೇಕಾದ್ರೆ ಜಾಸ್ತಿ ಬೇಸ್ ಮಾತ್ರ ಫೌಂಡೇಶನ್ ಸಿಮೆಂಟಿಂದನೇ ಏನೋ ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಮರದಿಂದ ಕಟ್ಟೋವಂಥದ್ದು ಇಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಕಡೆ ನೋಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಕ್ಲಿಪ್ಪಿಂಗ್ನು ಶೇರ್ ಮಾಡ್ಕೋತೀನಿ. ಅದೇನಕ್ಕೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ, ನನಗೆ ಗೊತ್ತಿರೋಷ್ಟು. ನಾವು ಯಮುನನ ಮನೆಗೆ ಡಿನ್ನರ್ ಕರೆದಿದ್ಲು, ಅದಕ್ಕೋಸ್ಕರ ಬಂದಿದ್ದಂಥದ್ದು. ಬಂದ ಮೇಲೆ ಅವ್ರದ್ದೊಂದು ಚಿಕ್ಕದಾಗಿ ಒಂದು ಮನೆನ ತೋರಿಸುವಂಥ ಪ್ರಯತ್ನ. ಪ್ರೀವಿಯಸ್ ವೀಡಿಯೋದಲ್ಲಿ ಇವಳು 9ನೇ ವಾರದ್ದು ಸಾಯಿಬಾಬನ ವ್ರತ ಕೂಡ ಮಾಡಿದ್ಲು, 9 ವಾರ. ಅದ್ರ ಕುಂಕುಮ ತೊಗೊಳಕ್ಕೂ ಕೂಡ ಇನ್ವೈಟ್ ಮಾಡಿದ್ಲು, ಆವಾಗ ಹೋಗಿದ್ದೆ. ಅದ್ರದ್ದು ಎಕ್ಸ್ಪೀರಿಯನ್ಸ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಇಲ್ಲೆಲ್ಲ ಸುಮಾರು ನಾನು ಹೋಗಿದ್ದಂಥ ಮನೆಯಲ್ಲೆಲ್ಲ ನೋಡೋಕ್ಕೆ ಸಿಕ್ಕಿದ್ದು ಓಪನ್ ಕಿಚನ್ ಕಾನ್ಸೆಪ್ಟು. ಇವ್ರದ್ದು ಹಂಗೆ ಇತ್ತು. ಇದೊಂದು ನೋಡಿ, ನಮ್ಮ ಕಡೆನೂ ಈಗ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಗಳೆಲ್ಲ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಒಳಕಲ್ಲೆಲ್ಲ ತುಂಬ ಕಡಿಮೆ. ಮುಂಚೆ ಆದರೆ ಪ್ರತಿಯೊಂದು ಮನೆಗೂ ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಇಟ್ಬಿಡ್ತಾಯಿದ್ರು ಒಳಕಲ್ಗಳು. ಇವಾಗ ತಂದು ಇಟ್ಕೊಳ್ಳೋದೇ ಕಾಮನ್ ಆಗಿಬಿಟ್ಟಿದೆ. ಆ ಥರ ಇವಳು ಒಂದು ಇಟ್ಕೊಂಡಿದ್ಲು, ಇಲ್ಲೂ ಸಿಕ್ಕತ್ತಂತೆ. ಅದೊಂದು ಖುಷಿ ವಿಚಾರ ಅಂತ ಅನ್ನಿಸ್ತು. ಇಲ್ಲಿ ಏನು ಅಂತಂದರೆ, ಫ್ಲ್ಯಾಟ್ಗಳಲ್ಲಿ ರೆಂಟಿಗೆ ಬರಬೇಕು ಅಂತಂದರೆ ಈ ಮೈಕ್ರೋ ಓವನ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಒಳ್ಳೆ ಇದು ಕಂಪ್ನಿದು ದೊಡ್ಡದು ಇರುತ್ತೆ ನಾವು ಬರಬೇಕಾದ್ರೇ. ಆದರೆ ಹೋಗ್ಬೇಕಾದ್ರೆ ನಾವು ಅದೇ ರೀತಿ ನೀಟಾಗಿ ಕೊಟ್ಬಿಟ್ಟು ಹೋಗಬೇಕು, ಇಲ್ಲ ಅಂತಂದರೆ ದುಡ್ಡು ಜಾಸ್ತಿ ಇಟ್ಕೋತಾರಂತೆ. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ಲು ಯಮುನಾ, ಪಾತ್ರೆ ತೊಳೆದು ಇದ್ರ ಮೇಲೆ ಇಟ್ಬಿಟ್ರೆ ಬೇಗ ಡ್ರೈ ಆಗಿಬಿಡುತ್ತೆ ಅಂತ. ಅದು ನಮ್ಮ ಮನೇಲಿದೆ, ಅಂದರೆ ಅದು ಮ್ಯಾಟ್ ರೂಪದಲ್ಲಿದೆ, ಇದು ಕಲ್ ಟೈಪ್ ಇದೆ. ಇದು ನಾವು ಪಾತ್ರೆ ತೊಳೆದು ಇಟ್ಬಿಟ್ರೆ ಬೇಗ ನೀರೆಲ್ಲ ಸೋಕ್ ಆಗಿಬಿಟ್ಟು ನಾವು ಎತ್ತಿಟ್ಕೊಂಡ್ಬಿಡ್ಬೋದು. ಅದೊಂದು ಅಡ್ವಾಂಟೇಜು ಈ ಥರದ್ದನ್ನೆಲ್ಲ ಇಟ್ಕೊಂಡ್ರೆ. ನಾನು ಐಕ್ಯಾದಲ್ಲಿ ಮ್ಯಾಟ್ ಥರದ್ದು ತಂದು ಇಟ್ಕೊಂಡಿದ್ದೀನಿ. ನನ್ನ ಮಗಳು ಚಿಕ್ಕದು ಇಟ್ಕೊಂಡಿದ್ದಾಳೆ, ಅವಳು ಮ್ಯಾಟ್ ಇಟ್ಕೊಂಡಿದ್ದಾಳೆ. ಆಮೇಲೆ ಇನ್ನೊಂದು ನನಗೆ ಖುಷಿಯಾದಂಥ ವಿಚಾರ, ಇವ್ರ ಮನೇಲಿ ಪ್ರತಿಯೊಂದು ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಇಟ್ಕೊಂಡಿದ್ದಾಳೆ. ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆ್ಯಪಲ್ ಟ್ರೀಸ್ ಅಂತೆ. ಒಳಗಡೆ ಬೆಳೆಯೋಕ್ಕೆ ಸಾಧ್ಯನಾ ಅಂದರೆ, ಇಷ್ಟು ದಿನ ಇಷ್ಟು ಚೆನ್ನಾಗಿ ಬೆಳೆದಿದೆ, ಮುಂದಕ್ಕೆ ನೋಡೋಣ ಅಂತ ಅಂದರು. ಅವ್ರ ಹಸ್ಬೆಂಡ್ಗೆ ತುಂಬ ಹಾಬಿ ಅಂತ ಈ ಥರ ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ನೆಲ್ಲ ಬೆಳೆಸೋದು. ಅದಕ್ಕೋಸ್ಕರ ಯಾವ ಕಡೆ ನೋಡಿದ್ರು ಮನೆಯಲ್ಲಿ ಲಿವಿಂಗ್ ರೂಮಿಂದ ಬೆಡ್ರೂಮಿಂದ ಪ್ರತಿಯೊಂದು ಕಡೆನೂ ಈ ಥರ ನ್ಯಾಚುರಲ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ. ಅಲ್ಲಲ್ಲೇ ಒಂದಷ್ಟು ಬುಕ್ಗಳು, ಈಗೆಲ್ಲ ಕಾಮನ್ ಅಲ್ವಾ, ಈಗ ನ್ಯೂಸ್ ಎಲ್ಲ ಈ ಥರ ಬುಕ್ ಓದೋದು, ಇದನ್ನೆಲ್ಲ ತುಂಬ ಹಾಬಿಯಾಗಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರದ್ದು ಜ್ಞಾನ ಸಂಪತ್ತು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರಲ್ವ, ಹಂಗೆ ಬುಕ್ ಓದಿದಷ್ಟು ಜಾಸ್ತಿ ಬುದ್ಧಿ ಬೆಳೆಯುತ್ತೆ, ಬುದ್ಧಿ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಇಲ್ಲಿ ನೋಡಿ ನನ್ನ ಮಗಳು ಮನೆಯಲ್ಲಿರೋ ಥರ ಸ್ಟವ್ವೇ ಬೇರೆ, ಇಲ್ಲಿ ನೋಡಿದಂಥ ಸ್ಟವ್ವೇ ಬೇರೆ ರೀತಿ, ತುಂಬ ದೊಡ್ಡದಾಗಿ 4 ಫ್ಲೇಮ್ದು ಚೆನ್ನಾಗಿ 4 ಬರ್ನರ್ದು ಸ್ಟವ್ಗಳು ಚೆನ್ನಾಗಿರುತ್ತೆ. ಏನು ಅಂತಂದರೆ ಅದು ಪ್ರತಿಯೊಂದೂ ಕೂಡ ಇಲ್ಲಿ ಫ್ಲೋರಿಂಗ್ ಆಗಿರ್ಬೋದು ಎಲ್ಲ ವುಡನ್ ಫ್ಲೋರಿಂಗು. ಯಾಕೆ ಅಂತಂದರೆ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಅಂತ ವುಡನ್ ಫ್ಲೋರಿಂಗೇ ಎಲ್ಲ ಕಡೆನೂ ಇರುತ್ತಂತೆ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಯಮುನನೇ ಮಾಡಿರೋಂಥ ಪೇಂಟಿಂಗ್ಸು. ಈ ಗ್ಲಾಸ್ ಬೌಲು ಕೂಡ ಒಂದು ಆಪರ್ಚುನಿಟಿ ಸಿಕ್ತಂತೆ ಮಾಡೋವಂಥದ್ದು, ಅಲ್ಲಿ ಮಾಡಿರೋವಂಥದ್ದಂತೆ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ. ಇವಳು ಬೆಂಗಳೂರಲ್ಲಿ ಕಾಲೇಜಲ್ಲಿ ಓದಬೇಕಾದ್ರೂ ಕೂಡ ಇದು ಬಾತ್ರೂಮು ತುಂಬ ನೀಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾಳೆ ಮನೇನ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಇಲ್ಲಿ ಬೆಂಗಳೂರಲ್ಲಿ ಓದಬೇಕಾದ್ರೂ ಕೂಡ ಇವಳೇ ಯಮುನ. ಪ್ರೀವಿಯಸ್ ವಿಡಿಯೋದಲ್ಲೂ ನೋಡಿರ್ತೀರಿ ನೀವು. ಸಂಗೀತ ಕಲಿಯೋದಾಗಿರ್ಬೋದು, ಸಂಗೀತ ಹೇಳ್ಕೊಡೋದಾಗಿರ್ಬೋದು, ಮಕ್ಕಳಿಗೆ ಟ್ಯೂಷನ್ ತೊಗೊಳೋದಾಗಿರ್ಬೋದು, ಪೇಂಟಿಂಗ್ ಕ್ಲಾಸಸ್ ತೊಗೊಳೋದಾಗಿರ್ಬೋದು, ಡ್ರಾಯಿಂಗ್ ಮಾಡೋದಾಗಿರ್ಬೋದು, ತುಂಬ ಟ್ಯಾಲೆಂಟೆಡ್ ಗರ್ಲ್ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಕಲಿತು ಬೇರೆಯವ್ರಿಗೂ ಕಲಿಸ್ತಾ ಇದ್ಲು. ಇಲ್ಲಿ ಸಂಗೀತನ ಇಲ್ಲಿಗೆ ಬಂದಮೇಲೂ ಇನ್ನೂ ಮುಂದಕ್ಕೆ ಕಲಿತಾ ಇದ್ದಾಳಂತೆ. ನಮ್ಮ ಬೆಂಗಳೂರು ಟೀಚರ್ ಮುಖಾಂತರನೇ ಆನ್ಲೈನಲ್ಲಿ ಕಲಿತಾ ಇದ್ದಾಳಂತೆ. ಅದೊಂದು ತುಂಬ ಖುಷಿ ಪಡೋವಂಥ ವಿಚಾರ. ಆಮೇಲೆ ಗಂಡ ಹೆಂಡ್ತಿರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ, ತುಂಬ ನಗ್ತಾ ವೆಲ್ಕಮ್ ಮಾಡಿಕೊಂಡು ತುಂಬ ಒಳ್ಳೆ ರೀತಿಲಿ ಟ್ರೀಟ್ ಮಾಡಿದ್ರು. ಅದೊಂದು ಖುಷಿಯಾದಂಥ ವಿಚಾರ. ನಾನು ಬಂದಾಗಲಿಂದ ನಾನು ಇವ್ರ ಜೊತೆನೇ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಒಂಥರ ನಮ್ಮನೆಗೆ ಇಲ್ಲಿಗೂ ಬಂದಿದ್ರು ಮಗಳು ಮನೆಗೂ. ಲವ್ಲಿ ಕಪಲ್ ಅಂತಲೇ ಅನ್ಬೋದು. ತುಂಬ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಂಗೆ ಇರಬೇಕು, ಹಂಗಿದ್ರೇ ಜೀವನ ಮಾಡೋಕ್ಕೆ ಸಾಧ್ಯ. ಯಾರೇ ಗಂಡ ಹೆಂಡ್ತಿರ ಸಂಬಂಧನೇ ಅಂತಲ್ಲ, ಪ್ರತಿಯೊಂದು ಸಂಬಂಧದಲ್ಲೂ ಅಷ್ಟೇ ಇದೊಂದು ಆಪರ್ಚುನಿಟಿ ತೊಗೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅದು ಗಂಡ ಹೆಂಡ್ತಿರ ಸಂಬಂಧನೇ ಅಂತಲ್ಲ, ಯಾವುದೇ ಸಂಬಂಧ ಆದರೂ ಅಷ್ಟೇ ಒಬ್ರಿಗೊಬ್ಬ ಏನು ಹೇಳ್ತಾರೆ, ರೆಸ್ಪೆಕ್ಟ್ ಕೊಟ್ಟು ತೊಗೋಬೇಕು, ಗಿವ್ ಆ್ಯಂಡ್ ಟೇಕ್ ಥರ. ಅದಿದ್ದರೆ ಯಾವುದೇ ಸಂಬಂಧ ಆದರೂ ಗಟ್ಟಿಯಾಗಿರೋಕ್ಕೆ ಸಾಧ್ಯ, ಚೆನ್ನಾಗಿರೋಕ್ಕೆ ಸಾಧ್ಯ. ಅಷ್ಟೇ ಸ್ವಾತಂತ್ರ್ಯನೂ ಕೊಡಬೇಕು, ಕಟ್ಟಿಟ್ಕೊಳ್ಳೋವಂಥ ಬುದ್ಧಿ ಆ ಥರದ್ದೆಲ್ಲ ಇರಬಾರ್ದು. ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಒಬ್ಬರು ಸಂಬಂಧ ಎಷ್ಟು ದೂರ ಕಡೆ ತನಕ ಇರಬೇಕು ಅಂತಂದರೆ ಈ ಫ್ರೀಡಮ್ ಅನ್ನೋದಾಗಿರ್ಬೋದು, ಅಥವಾ ರೆಸ್ಪೆಕ್ಟ್ ಅನ್ನೋದಾಗಿರ್ಬೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೀವು ಇದಕ್ಕೆಲ್ಲ ಅಗ್ರಿ ಮಾಡ್ತೀರಾ? ನೋಡ್ತಿರೋರು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ನಾನು ಆವಾಗಲೇ ಹೇಳ್ದಂಗೆ ಈ ವಾಷಿಂಗ್ ಮಿಷಿನ್ನು ಅಷ್ಟೇ ಎಲ್ಲ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ. ವುಡನ್ ಫ್ಲೋರ್ ಆಗಿರೋದ್ರಿಂದ ಜಾಸ್ತಿ ನೀರು ವೆಟ್ಟೆಲ್ಲ ಬಿಡಬಾರ್ದು, ಎಲ್ಲ ಹೋಗ್ಬಿಡುತ್ತಂತೆ. ಅದನ್ನೆಲ್ಲ ನಾವು ನೀಟಾಗಿ ನೋಡಿಕೊಂಡು ಅಲ್ಲಲ್ಲೇ ಡ್ರೈ ಆಗಿ ಇಟ್ಕೋಬೇಕು, ನೀಟಾಗಿ ಮೇಂಟೈನ್ ಮಾಡಬೇಕು. ಆವಾಗ ನಮ್ಮ ಮನೇನ ನೀಟಾಗಿ ಇಟ್ಕೊಂಡಷ್ಟು ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ. ನಾವು ಬಿಟ್ಟು ಹೋಗುವಾಗಲೂ ಕೂಡ ಜಾಸ್ತಿ ದುಡ್ಡು ಇಟ್ಕೊಳ್ಳಲ್ಲ ಅವರು, ಏನು ಗಲೀಜಿರಲ್ವಲ್ಲ, ಅದಕ್ಕೋಸ್ಕರ ನೋಡಿ ಇದೆಲ್ಲ ಅವಳೇ ಬೇರೆ ತಂದು ನೀಟಾಗಿ ಅವಳೇ ಅಸೆಂಬಲ್ ಒಂದು ಶೋ ಪೀಸ್ ಥರ ಮಾಡಿರೋಂಥದ್ದು. ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡ್ಬಿಟ್ಟು. ನನಗೂ ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟು. ಆದರೆ ನನ್ನ ಮಗಳು ಮದುವೆ ಮುಂಚೆ ಮನೇನ ನಾನು ತುಂಬ ಈ ಥರ ಒಳ್ಳೊಳ್ಳೆ ಡೆಕೋರೇಟಿವ್ ಪೀಸ್ಗಳು ತಂದು ಮನೇನ ಅಲಂಕಾರವಾಗಿ ಇಟ್ಕೋಬೇಕು ಅನ್ನೋದು ಮನಸ್ಸಲ್ಲಿತ್ತು. ಇವಾಗೆಲ್ಲ ಜಾಸ್ತಿ ಇಲ್ಲ, ಸೋಮಾರಿ ಆಗ್ಬಿಟ್ಟಿದ್ದೀನಿ ಈಗ ಬತ್ತಾ. ಇದು ನೋಡಿ ಅಲ್ಲೇ ಮನೇಲಿ ಚಿಕ್ಕದಾಗಿ ಒಂದು ಪ್ಯಾಸೇಜ್ ಇದೆ, ಅಲ್ಲಿ ನೋಡಿ ಇದು ಕ್ಯಾಪ್ಸಿಕಮ್ಮು ನೋಡಿ ಬಿಟ್ಟಿದೆ ಆಗಲೇ. ಕ್ಯಾಪ್ಸಿಕಮ್ಮು, ಕರಿಬೇವಿನ ಸೊಪ್ಪು, ಮತ್ತು ಡ್ರ್ಯಾಗನ್ ಫ್ರೂಟು, ಯುಕಲಿಪ್ಟಸ್ಸು, ಮತ್ತು ಪುದೀನ, ದೊಡ್ಡಪತ್ರೆ ಎಲೆ, ಇಷ್ಟು ಜಾಗದಲ್ಲೇ ನೋಡಿ ಸುಮಾರು ಗಿಡಗಳನ್ನ ಬೆಳೆದಿದ್ದಾರೆ ಗಂಡ ಹೆಂಡ್ತಿರು ಇಬ್ಬರು ಸೇರಿಕೊಂಡು. ಇದು ನೋಡ್ತಾ ಇದ್ರಲ್ಲ ಸೈಕಲ್, ಅವ್ರ ಹಸ್ಬೆಂಡ್ ಅವಾಗವಾಗ ಸೈಕಲಲ್ಲೇ ಹೋಗ್ತಾರಂತೆ. ಇಲ್ಲೆಲ್ಲ ನಮ್ಗೆ ಅನಿಸುತ್ತೆ ಹತ್ರ ಅಂತ, ಆದರೆ ಹೋದಾಗಲೇ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ತುಳಸಿ ಗಿಡ ನೋಡಿ, ತುಳಸಿ ಗಿಡನೂ ಇದೆ ಇಲ್ಲಿ. ಇಂಡಿಯನ್ ಸ್ಟೋರ್ಗಳಲ್ಲಿ ಪ್ರತಿಯೊಂದು ಇಂಡಿಯನ್ ಸ್ಟೋರ್ಗಳು, ಗ್ರೋಸರಿ ಸ್ಟೋರ್ ಹತ್ರನೂ ಕೂಡ ಮುಂದೆ ತುಳಸಿ ಗಿಡ, ಮಲ್ಲಿಗೆ ಗಿಡ, ಮತ್ತು ಶಾಮಂತಿಗೆ ಗಿಡ, ಕರಿಬೇವಿನ ಗಿಡ, ಈ ಥರ ಎಲ್ಲ ಇಟ್ಟಿರ್ತಾರೆ. ನಮ್ಮ ಇಂಡಿಯನ್ಗೆ ಸಂಬಂಧಪಟ್ಟಂಥ ಗಿಡಗಳನ್ನೆಲ್ಲ ಇಟ್ಟಿರ್ತಾರೆ. ಈ ಥರ ತಂದು ಬೆಳೆಸೋಕ್ಕೆ ನಮ್ಮದೇ ಇದು ತುಳಸಿ ಗಿಡ ಆಗಿರ್ಬೋದು, ಅದನ್ನೆಲ್ಲ ಬೆಳೆಸೋಕ್ಕೆ ತಂದು ಖುಷಿ ಆಗುತ್ತೆ, ತಂದು ಇಟ್ಕೋಬೋದು ಇಂಟ್ರೆಸ್ಟ್ ಇರೋವಂಥವ್ರು. ಆ ಥರದ್ದು ಕೂಡ ಒಂದು ಇದಿದೆ. ಈ ಸೈಕಲ್ ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ನಮ್ಗನ್ಸುತ್ತೆ ಪ್ರತಿಯೊಬ್ಬರ ಮನೇಲೂ ಕಾರ್ ಇರಲೇಬೇಕು. ಇಲ್ಲಿ ಕಾರು ಅನಿವಾರ್ಯ, ಎಲ್ಲರ ಮನೇಲೂ ಕಾರ್ ಇದ್ದರೆ. ಇಲ್ಲಿ ಇದು ಗೌರ್ಮೆಂಟ್ ಬಸ್ ಇದೆ, ಆದರೆ ಸಿಟಿ ಬಸ್ಗಳು ನಮ್ಮ ಕಡೆ ಇದೆಯಲ್ಲ ಆ ಥರದ್ದೆಲ್ಲ ಫೆಸಿಲಿಟೀಸ್ ಅಷ್ಟು ಇಲ್ವಂತೆ ಈ ಕಡೆ. ಟ್ರೈನ್ ಇದೆ, ಅದು ಬಿಟ್ಟರೆ ಎಲ್ಲ ಏರಿಯಾಗೂ ಎಲ್ಲ ಜಾಗಗಳಿಗೂ ನಾವು ಕ್ಯಾಬಲ್ಲೇ ಓಡಾಡಬೇಕಾಗುತ್ತೆ. ಅದಕ್ಕೆ ಸ್ವಂತ ಕಾರು ಅನಿವಾರ್ಯ, ಅಗತ್ಯ ಎರಡೂ ಕೂಡ. ಈಗ ತೋರಿಸ್ತಾ ಇರೋದು ಚೈನೀಸ್ ಮನಿ ಪ್ಲ್ಯಾಂಟ್ ಅಂತೆ. ಲೀವ್ಸ್ ಎಲ್ಲ ತುಂಬ ತಿಕ್ಕಾಗಿತ್ತು. ಅದಾದಮೇಲೆ ಇಲ್ಲಿ ಅಲ್ಲಲ್ಲೇ ನೋಡೋಕ್ಕೆ ಪೇಂಟಿಂಗ್ ಸಿಕ್ಕುತ್ತೆ, ಅದೆಲ್ಲ ಅವಳೇ ಮಾಡಿರೋ ಅಂಥದ್ದು. ಇದು ವರ್ಷಕ್ಕೆ ಒಂದೇ ಸರಿ ಅಂತೆ ಗಿಡ ಬಿಡೋದು. ಇದು ಕಾರ್ನ್ ಗಿಡ ಅಂತ ಹೇಳಿದ್ಲು, ವರ್ಷಕ್ಕೆ ಒಂದೇ ಸರಿ ಅಂತ ಬಿಡೋದು. ಈಗ ಹೋದ್ವಾರ ಲಾಸ್ಟ್ ವೀಕ್ ಏನೋ ಬಿಟ್ಟಿತ್ತು ಆಂಟಿ ಅಂತ ಹೇಳ್ತಾ ಇದ್ಲು. ಈ ಥರ ಒಳ್ಳೆ ಅಂದರೆ ನನ್ನ ಕೈಲಿ ಬರಲ್ಲ, ನನಗಿಷ್ಟ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೋಬೇಕು ಅಂತ. ಆದರೆ ನನ್ನ ಕೈಲಿ ಚೆನ್ನಾಗಿ ಬರಲ್ಲ, ನಮ್ಮ ಅಮ್ಮನ ಕೈಲಿ ಚೆನ್ನಾಗಿ ಬರುತ್ತೆ. ಈ ಥರ ಮನೆಗಳು
ಮನೇನ ತುಂಬ ನೀಟಾಗಿ ಇಟ್ಕೊಂಡಿದ್ದೆ. ಬಾಡಿಗೆ ಕೇಳಿದ್ರೆ ಅಪ್ಪ ಅಂತ ಅನ್ಸೋದು ಸಹಜ ನಿಮಗೂ ಕೂಡ. ಏನು ಅಂತಂದು ನಾನು ಅಲ್ಲಿದ್ದಾಗ ಇಲ್ಲಿ ಬಾಡಿಗೆಗಳನ್ನೆಲ್ಲ ಕೇಳ್ಬಿಟ್ಟು ಅಷ್ಟೊಂದಾ ಅಂತ ಏನಪ್ಪ ಇಷ್ಟೊಂದು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಹೆಂಗೆ ಅನ್ನೋದೊಂದು ಮನಸ್ಥಿತಿ ಇತ್ತು. ಆದರೆ ಯಾವುದೇ ವಿಷಯ ಆದರೂ ಅಷ್ಟೇ ನಾವಾಗ ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋ ತನಕ ನಮ್ಗೆ ಅದ್ರ ತೀವ್ರತೆ ಯಾವುದೇ ವಿಷಯದ ಬಗ್ಗೆನೂ ಗೊತ್ತಾಗಲ್ಲ ಅನ್ನೋ ಥರ ಇದು ಅಷ್ಟೇ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಜೀವನ, ಇಲ್ಲಿ ಜೀವನ ಪದ್ಧತಿ, ಇಲ್ಲಿ ಗ್ರೋಸರಿ ಪ್ರೈಸು, ಇಲ್ಲಿ ಜನಜೀವನದ್ದು ಎಷ್ಟು ಖರ್ಚು ಬರುತ್ತೆ ಏನು ಅದೆಲ್ಲ ನೋಡಿದ್ಮೇಲೆ ಹೌದು ಅಂತ ಅನ್ನಿಸ್ತು. ಇಲ್ಲಿ ಸಂಬಳನೂ ಕಷ್ಟಪಟ್ಟು ದುಡಿತಾರೆ, ಆ ದುಡ್ಡಕ್ಕೆ ತಕ್ಕಂಗೆ ಸಂಬಳ ಬರುತ್ತೆ. ಆ ಸಂಬಳನ ಹಂಗೆ ಒಳ್ಳೆ ಜೀವನ ಮಾಡೋಕ್ಕೆ ಖರ್ಚು ಮಾಡಬೇಕಾಗತ್ತೆ. ಏನು ಟ್ಯಾಕ್ಸ್ ತಗೋತಾರೋ ಅದಕ್ಕೆ ಆ ಟ್ಯಾಕ್ಸ್ಗೆ ಒಳ್ಳೆ ಜೀವನ ಮಾಡೋಕ್ಕೆ ಅವಕಾಶಗಳು ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇದೂ ಅಷ್ಟೇ, ಪೌರ ಕಾರ್ಮಿಕರಿಲ್ಲ. ರೋಡೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದು ದೊಡ್ಡದಾಗಿರುವಂಥ ಲಾರಿ ಥರ ಇದೆ. ಅದಕ್ಕೆ ವೀಲ್ ಹತ್ರ ಒಂದು ಚಕ್ರದ ಹತ್ರ ದೊಡ್ಡದಾಗಿ ಬ್ರಷ್ ಇರುತ್ತೆ. ಆ ಬ್ರಷಲ್ಲಿ ನೀಟಾಗಿ ಗುಡಿಸ್ಕೊಂಡು ಹೋಗುತ್ತೆ. ಅದು ತುಂಬ ನೀಟಾಗಿ ಗುಡಿಸ್ಕೊಂಡು ಹೋಗುತ್ತೆ. ತುಂಬ ಹೈಜಿನಿಕ್ ಆಗಿದೆ ಪ್ರತಿಯೊಂದು ರೋಡು ಕೂಡ. ಇವರು ಗಂಡ ಹೆಂಡ್ತಿರಿಬ್ಬರು ನಗ್ತಾ ನಮ್ಮನ್ನ ವೆಲ್ಕಮ್ ಮಾಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಪುದೀನ ರೈಸು, ಚಪಾತಿ, ಕಾಜು, ಚೆನ್ನ ಮತ್ತು ಡೆಸರ್ಟ್ ಎಲ್ಲ ಮಾಡಿದರು. ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬಂದಂಗಾಯಿತು. ಇಷ್ಟೆಲ್ಲ ಮಾತಾಡಿ ಮನೆ ಬಾಡಿಗೆ ಎಷ್ಟು ಅಂತ ಹೇಳ್ದೆ ಇದ್ದರೆ ಸರಿಯಾಗುತ್ತಾ? ಮನೆ ಬಾಡಿಗೆ ಎಷ್ಟು ಇಲ್ಲ, ಕೇವಲ 3 ಲಕ್ಷ ಮಾತ್ರ. ನೋಡಿ, ನಮ್ಮ ಕಡೆ 50,000 20,000 ಬಾಡಿಗೆ ಅಂತಂದರೆ ಅಪ್ಪ ಅಷ್ಟೊಂದು ಅಂತೀವಿ. ಇಲ್ಲಿ 3 ಲಕ್ಷ 4 ಲಕ್ಷ 5 ಲಕ್ಷ ಹಿಂಗಿರುತ್ತೆ. ಅದು ಅಪಾರ್ಟ್ಮೆಂಟಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅದಕ್ಕೆ ತಕ್ಕಂಗೆ ಹೋಗುತ್ತೆ. ಒಟ್ಟಿನಲ್ಲಿ ಸ್ಟಾರ್ಟಿಂಗ್ ನಾನು ಕೇಳಿದ ಪಟ್ಟಿಗೆ 2-2.5 ಲಕ್ಷ, ಹಿಂಗೆ 3 ಲಕ್ಷ 4 ಲಕ್ಷ 5 ಲಕ್ಷ ಈ ಥರ ಹೋಗುತ್ತೆ. ಅದೆಲ್ಲ ಊಟ ಮುಗಿಸ್ಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಮನೆ ಕಡೆ ಹೊರಟಂಥದ್ದು. ಒಂದು ಸರ್ಕಸ್ ಕೂಡ ಹೊಸ್ದಾಗಿ ಒಂದು ಸರ್ಕಸ್ ಕ್ಯಾಂಪ್ ಕೂಡ ಹಾಕಿದ್ದಾರೆ. ಸಾಧ್ಯ ಆದರೆ ಅದಕ್ಕೂ ಹೋಗ್ಬೇಕು ಅಂತಿದ್ವಿ. ಹೋದರೆ ಆ ವಿಡಿಯೋನ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತೀನಿ. ಇಲ್ಲಿ ಅಪಾರ್ಟ್ಮೆಂಟ್ಗಳನ್ನ ನಂದಿತಾ ಇದ್ದಿದ್ದ ಅಪಾರ್ಟ್ಮೆಂಟು, ನನ್ನ ಮಗಳಿರೋ ಅಪಾರ್ಟ್ಮೆಂಟಲ್ಲಿರೋಂಥ ಮನೆ ಎಲ್ಲ ವೀಡಿಯೋನು ಶೇರ್ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫ್ರೀ ಆಗಿದ್ದಾಗ ಹೋಗಿ ನೋಡಿ ಆಯಿತಾ. ಆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿಯವ್ರು ಏನಾದರೂ ಇನ್ನೊಂದು ಸ್ವಲ್ಪ ವಿಷಯಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನಗೂ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ರೋಡ್ ಅಕ್ಕಪಕ್ಕ ಎಲ್ಲ ತುಂಬ ನೀಟಾಗಿ ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.